ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ ಫ್ರೆಂಡ್ಸ್. ಮಾಡೋಣ ಬಗ್ಗೆ ನಾನು ಕೂತನು ಅಲ್ಲಿ ವಿನ್ನರ್ ಆಗೋದು ನಾನು ಅಂತ ನಾ ಭಾವಿಸ್ತನು. ಯಾಕಂದ್ರೆ ನನಗೆ ಎಲ್ಲಾ ತರ ನಂಗೆ ಟ್ಯಾಲೆಂಟ್ ಇತ್ತು. ಇನ್ನು ಮುಂದೆ ನಾ ಗೇಮ್ ಇನ್ನು ಹೆಂಗೆ ಆಡ್ಬೇಕು ಅನ್ನೋದು ನನ್ನ ಆತ್ಮಸಾಕ್ಷಿ, ನನಗೆ ಆತ್ಮಕ್ಕೂ ಗೊತ್ತು. ಇನ್ನು ಆಡಿ ತೋರಿಸ್ಬೇಕು ಅನ್ನೋ ಹಠ ಹೊಂದಿದ್ರೆ ನನಗಿಂತ ಒಂದು ಕಾಣ್ತಿಷ್ಟ ಹೊರಗೆ ಬಂದಿದ್ದ, ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕನ್ನೋದು ನಂಗೆ ತಿಳಿಲ್ಲ. ನೀವು ಮತ್ತೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಷಯಕ್ಕೆ ಬರೋಣ. ಅಲ್ಲ, ಬಿಗ್ ಬಾಸ್ ನಡೆಸೋ ಬಿಗ್ ಬಾಸ್ ಅಲ್ಲಿ ನೋಡಿ, ಸೂರಜ್ ಅಣ್ಣಗೆ ಮತ್ತೆ ಮಾಲೋಣ ಕಂಪೇರ್ ಮಾಡಿದ್ರೆ ಸ್ಪಂದನ ಏನೂ ಅಲ್ಲ. ಸ್ಪಂದನ ಏನಿಲ್ಲ. ವೋಟಿಂಗ್ ಲಿಸ್ಟ್ ಆದ್ರೂ ಸೂರಜ್ಗೂ ಜಾಸ್ತಿ ಬಿದ್ದಿರುತ್ತೆ, ಇಲ್ಲ ಮಾಲೋಣಗೂ ಜಾಸ್ತಿ ಬಿದ್ದಿರುತ್ತೆ. ಸ್ಪಂದನಗಂತೂ ವೋಟ್ ಬೀಳೋ ಚಾನ್ಸ್ ಇಲ್ಲ. ಬಿದ್ದಿರ್ಬೋದು, ಬೀಳಲ್ಲಂತಲ್ಲ, ಬಟ್ ಈ ರೀತಿ ತಪ್ಪು ಮೋಸ ಮಾಡಬಾರ್ದು ಏನೇ ಆಗ್ಲಿ. ಮಾಲೋಣ ಕಂಪೇರ್ ಮಾಡಿದ್ರೆ, ಸೂರಜ್ ಕಂಪೇರ್ ಮಾಡಿದ್ರೆ ಸ್ಪಂದನ ಏನು ಅಲ್ಲ ಗುರು, ಜೀರೋ. ಯಾವ ಟಾಸ್ಕ್ ಅಲ್ಲಿ ಇಂಪೋರ್ ಆಗಿದ್ದಾರೆ ಹೇಳಿ ಅವರು? ಅವ್ರನ್ನ ಹೊರಗೆ ಕರ್ಕೊಂಡು ಹೋಗೋದಂತೆ, ಮತ್ತೆ ಒಳಗೆ ಕರ್ಕೊಂಡ್ ಬರೋದಂತೆ. ಇಲ್ಲ ಸೂರಜ್ನ ಇರ್ಬೇಕಿತ್ತು, ಇಲ್ಲ ಮಾಲೋಣ ಇರ್ಬೇಕಿತ್ತು ಗುರು ಬಿಗ್ ಬಾಸ್ ಅಲ್ಲಿ. ನನಗೆ ಪರ್ಸನಲಿ ಅಲ್ಲ, ಜನಗಳು ಮಾತಾಡ್ತಿರೋದು ಅದನ್ನೇ. ಈಗ ಸ್ಪಂದನನೇ ಇವಾಗ ಎಲ್ಲರೂ ಹೋಗ್ತಾರ ಅನ್ಕೊಂಡ್ರೆ ಸ್ಪಂದನನೇ ಹೋಗ್ತಾರ ಅನ್ಕೊಂತ ಇದ್ರು ಎಲ್ಲರೂ. ಬಟ್ ಸ್ಪಂದನ ಇಟ್ಕೊಂಡಿದಾರಲ್ಲ, ಆ ಮಾಲೋಣ ನ್ಯೂಸ್ ಅಲ್ಲಿ ಮಾತಾಡ್ತಿದಾರೆ ಗುರು. ಏನ್ ಬೇಜಾರಿಂದ ಮಾತಾಡ್ತಿದಾರೆ ಗುರು. ಅವ್ರ ಕಣ್ಣಲ್ಲಿ ನೀರಿದೆ ಗುರು. ನಿಜ ಹೇಳ್ಬೇಕಂದ್ರೆ ನೋಡಿದ್ರೆ ಒಂಥರ ಆಗುತ್ತೆ ಪಾಪ. ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ, ಹಂಗ್ ಮಾತಾಡ್ತಾರೆ ಪಾಪ. ನ್ಯೂಸ್ ಅಲ್ಲಿ ಮಾತಾಡಕ್ಕೆ ಅವ್ರಿಗೆ ಹುಷಾರಿಲ್ಲ, ಆ ರೀತಿ ಮಾತಾಡ್ತಾವ್ರೆ. ಅಲ್ಲ, ಕಂಪೇರ್ ಇನ್ನು ಜನ ಹೆಂಗಿರ್ಬೇಕು. ಮಾಲೋಣ ಗೇಮ್ ಆಡಿದ್ದಾರೆ, ಓಕೆ, ಗೇಮ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸ್ಪಂದನ ಯಾವ ಗೇಮ್ ಆಡಿದ್ದಾರೆ ಕರೆಕ್ಟ್ ಆಗಿ? ವೋಟಿಂಗ್ ಲೆಕ್ಕ ಪ್ರಕಾರ ನೋಡಿದ್ರು ಸ್ಪಂದನ ಹೊರಗೆ ಹೋಗ್ಬೇಕು. ಇಲ್ಲ ಮಾಳವಣ್ಣ ಹೋಗ್ಲಿ ಪರವಾಗಿಲ್ಲ, ಸೂರ್ಯಗಾದ್ರೆ ಇರ್ಬೇಕಿತ್ತು, ಮಾಳವಣ್ಣ ಇರ್ಬೇಕಿತ್ತು. ಇಬ್ಬರಲ್ಲಿ ಒಂದ್ ಲೇಡಿ ಅಂತೂ ಸ್ಪಂದನ ಹೋಗ್ಲೇಬೇಕಿತ್ತು ಗುರು. ಇಲ್ಲಿ ಗಂಟ ಬಂದಿದ್ದೇ ಹೆಚ್ಚು ಸ್ಪಂದನ. ನನ್ನ ಅನಿಸಿಕೆ ಅಂತಲ್ಲ, ಇವಾಗ ಸೋಷಿಯಲ್ ಮೀಡಿಯಾ ನೋಡಿ ಆಲ್ಮೋಸ್ಟ್ ಸ್ಪಂದನ ಹೋಗ್ತಾರೆ ಅಂತ ಇತ್ತು. ಇದು ಯಾವ ತರ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ದೇವ್ರಿಗೆ ಬಿಟ್ಟಿದ್ದು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ.